ಆಸ್ಪತ್ರೆ ತಕ್ಕನ ಚೆನ್ನಾಗಿ ಬಂದ್ಲು ಕಣಮ್ಮ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಬಿದ್ದುಬಿಟ್ಲು. ಒಳಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗಿಲ್ಲ, ಡಾಕ್ಟ್ರು ತಲೆ ಸ್ಟ್ರೋಕ್ ಆಗ್ಬಿಟ್ಟೈತೆ ಅಂತ ಹೇಳಿದ್ರು. ವಿಜಿ ನನ್ನ ಒಂಟಿ ಮಾಡಿ ಹೋಗ್ಬಿಟ್ಟಲ್ಲ ವಿಜಿ, ನನ್ನ ಯಾರು ನೋಡ್ಕೊಂತಾನೆ ವಿಜಿ. ಜನಗಳ ಕಣ್ಣಿನ ಮೇಲೆ ಬಿದ್ದುಬಿಡ್ತು ವಿಜಿ. ಜನ ನಿನ್ನ ನೋಡಿ ಸಹಿಸ್ಕೊಂಬಕ್ಕಾಗಲಿಲ್ಲ. ನನ್ನ ಮಗಳು ಏನಪ್ಪ ಅಂತಂದು ಮಾಡಿದ್ಲು ದೇವರೇ. ಅಲ್ಲ ನಾನು ಬಿಡು ಹೋಗಿ ಅದನ್ನ ನೆನಪು ಇಲ್ಸಲ್ಲ, ಆಪ್ರೇಷನ್ ಮಾಡಿಸ್ಕೊಂಬೋತಾರೆ ಅಂತ ನಾನು ತಿಳ್ಕೊಂಡೆ. ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಯ್ಯೋ ವಿಜಿ, ನಾನು ಹಂಗೆ ಅಂದ್ಕೊಂಡಿದ್ದೆ. ಧೈರ್ಯವಂತೆ ನನ್ನ ಮಗಳು ಏನು ಬಂದ್ರು ಎದುರಿಸ್ತಾಳೆ ಅಂತ ಅಂದ್ಕೊಂಡಿದ್ದೆ. ಏನಪ್ಪ ಇದು ಇಂಥದ್ದು ಮಾಡಿದೆ ದೇವ್ರೇ. ಅಣ್ಣರಿಗೆಲ್ಲ ಫೋನ್ ಮಾಡು, ಇವ್ರ ಅಣ್ಣರಿಗೆಲ್ಲ ಫೋನ್ ಮಾಡು, ಬರ್ತಾರೆ. ಅಯ್ಯೋ ವಿಜಿ, ನಮ್ಮನ್ನೆಲ್ಲ ಹೆಂಗಮ್ಮ ಬಿಟ್ಟು ಹೋದೆ. ನಮ್ಮಯ್ಯ ಬಂತನು ಓಟ ಚಪ್ಪಡೋದು. ಅಯ್ಯೋ ಇಂಥದ್ದಾಗಬಾರ್ದಪ್ಪ ದೇವರು, ಇಂಥದ್ದು ಮಾಡಬಾರ್ದು ಯಾರಿಗೂ. ಸುಮ್ಕಿರಪ್ಪ, ಅಳ್ಬೇಡ, ಸುಮ್ಕಿರೋ. ಯಾರಮ್ಮ ನನಗೆ ದಿಕ್ಕು ವಿಜಿ? ನೀನು ನನ್ನ ಬಿಟ್ಟು ಹೋಗಿದ್ದಕ್ಕೆ, ನೀನಿರೋದಕ್ಕೆ ನಾನು ಧೈರ್ಯವಾಗಿದ್ದೆ ಕಣಮ್ಮ. ನೀನು ನನ್ನ ಬಿಟ್ಟು ಹೋದರೆ ಯಾರಮ್ಮ ನನಗೆ ದಿಕ್ಕು ವಿಜಿ? ಯಾರಮ್ಮ ನನಗೆ ದಿಕ್ಕು? ಅಯ್ಯೋ, ನಿನ್ನ ಮುಂಚೆ ಆದರೂ ಹೇಳ್ಬಾರ್ದಾಗಿತ್ತ ನಾನು ಬಿಟ್ಟು ಹೋಗ್ತೀನಿ ಅಂತ. ಚೆನ್ನಾಗೆ ಬಂದೆ ಪಾಪ. ಇವೆರಡು 3 ದಿನ ಸಖತ್ ನೋವು ಅನುಭವಿಸಿಳು. ಪೈಸಾಗ್ಬಿಟ್ಟು ಭಾಳ ನೋವು ಅನುಭವಿಸಿಳು ಕಣಪ್ಪ. ತಲೆ ಸ್ಲೋಕ್ ಆಗೈತೆ ಅಂತ ಹೇಳಿದ್ರು ಡಾಕ್ಟ್ರು. ಅಯ್ಯೋ, ಕೈ ಕಾಲ್ಗಾಗಿತ್ತೊಳ್ಳೆ ಟೆನ್ಷನ್ ಮಾಡ್ಕೊಂಡು ಹಿಂಗಾಯಿತು. ಅವಳಿಗೆ ಹಿಂಗೆ ಆಗ್ತಿರ್ಲಿಲ್ಲ. ಅವ್ರ ಗಂಡನ ಮನೆಯವ್ರು ಬಂದರು, ಅದೇ ಟೆನ್ಷನ್ ಆಯಿತು ಅವಳಿಗೆ. ಅಯ್ಯೋ, ಬಂದರು ನನಗೆ ಇನ್ನು ಉಳಿಗಾಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡ್ಲು. ನಾನು ಆಗೋದಾಗುತ್ತೆ ಸುಮ್ಕಿರಮ್ಮ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತಂದೆ. ಸುಮ್ಕಿರು ಪಾಪ, ಅಳ್ಬೇಡ, ಸುಮ್ಕಿರು. ಜನಕ್ಕೆ ಓದ್ಲಪ್ಪ ಆಸ್ಪತ್ರೆಗೆ. ನಾವು ಯಾಕಲ್ಲ ತಕ ಆಸ್ಪತ್ರೆಗೆ ಹೋಗ್ತೀವಿ ಅಂತ ಹೇಳೋದ್ಲು. ಆಸ್ಪತ್ರೆಗೆ ಹೋಗಿ ಬಂದಲೇ ಇಲ್ಲ. ಅಯ್ಯೋ ದೇವ್ರೇ, ಹಾಗೆ ಕಣೆ, ದೇವ್ರಂಪನ ಯಾವಾಗೇನು ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ತಲೆಗೆ ಲೋಕ ಹೊಡೆದು ಬಿಟ್ಟೈತೆ. ತಲೆಗೆ ಹೊಡೆದ್ರೆ ಉಳಿಯಲ್ವಂತೆ ಕಣೆ. ಅದು 3 ತಡಿ ಹೊಡಿತೈತಂತೆ. ಕೈಗೋ ಕಾಲ್ಗೋ ಇನ್ನೊಂದು ಪಟ್ಟು ಹೊಡೆದಿದ್ರೆ ಏನು ಆಗ್ತಿರ್ಲಿಲ್ಲ. ತಲೆಗೆ ಹೊಡೆದೈತೆ ಒಂದೇ ಪಟ್ಟು. ಅದಕ್ಕೇನೆ ಅವಳು ಆಸ್ಪತ್ರೆ ಒಳಗೆ ಹೋಗ್ಬೇಕಾರ್ಲೆ ಬಿದ್ಲಂತ ಕಣಮ್ಮ. ಅಯ್ಯಪ್ಪ ದೇವ್ರೆ, ಎಂಥ ಕೆಲಸ ಆಗೋಯ್ತು ಹೋಗತ್ತ. ಅಯ್ಯಪ್ಪ, ಇವಾಗ ಕೈ ಹೋಗಿದ್ದು ನಮಗೆಲ್ಲ ಆಶ್ಚರ್ಯ ಆಗ್ಬಿಡ್ತು. ಸೇನಕ್ಕೆ ಇದ್ದಿದ್ದು, ಸೇನಕ್ಕೆ ಮಾತಾಡಿದ್ದು ಹಿಂಗೆ ಆಗ್ಬೇಕಂದ್ರೆ ಅಯ್ಯೋ ದೇವ್ರೆ, ಇದ್ಕಿದ್ದಂಗೆನೆ. ರಾಮ ದೇವ್ರೆ, ಎಂತೆಂಥ ಅದು ಬರುತ್ತಪ್ಪ ಮನುಷ್ಯನಿಗೆ. ಫೋನ್ ಮಾಡಿ ಅವ್ರಿಗೆಲ್ಲ ಫೋನ್ ಮಾಡು ಚಿತ್ರ, ಫೋನ್ ಮಾಡಮ್ಮ ಎಲ್ಲರಿಗೂ ಫೋನ್ ಮಾಡಿದ್ರೆ ಅವರು ಬರ್ತಾರಂತೆ. ಎಲ್ಲರೂ ಬರ್ತಾ ಇದ್ದಾರಂತೆ ಇವಾಗ. ಅಲ್ಲೆಲ್ಲ ಬರ್ತಾ ಇದ್ದಾರಂತೆ. ಯಪ್ಪ, ಈ ಹುಡುಗಿ ನೋಡಿದ್ಮೇಲೆ ಅನ್ನಿಸ್ತಪ್ಪ, ಓದ್ಕೊಂಡು ಹೋಗೋದೇನೂ ಇಲ್ಲ. ಇರೋವರೆಗೂ ಚೆನ್ನಾಗಿರ್ಬೇಕು, ಯಾರು ತಾಗೂ ಕಾದಾಡಬಾರ್ದು ಅಂಬೋದು ಈ ಹುಡುಗಿ ನೋಡಿದ್ಮೇಲೆ ಗೊತ್ತಾಯಿತು. ಅಯ್ಯೋ, ಫೋನ್ ಮಾಡಿದ್ದೀನಿ ಪ್ರಭಾಕರಣ್ಣಗೂ, ದುರ್ಗಾಕ್ಕೂ ಬರ್ತಾ ಇದ್ದಾರಂತ ಅವರು. ಕುಕ್ಕ ಇಲ್ಲೇ ಅಮ್ಮನಿ ಸಿಂಧು ಮಣ್ಣಿಗೆ ಹೋಗೋಕ್ಕಾಗುತ್ತೆ, ಇಲ್ಲೇ ಕುಕ್ಕ. ಎಲ್ಲ ಬರ್ತಾರೆ, ಎಲ್ಲ ಬರೋವರೆಗೂ ಮಾಡಲ್ಲ. ಇಲ್ಲೇ ಕುಕ್ಕ. ಎಷ್ಟು ಹೇಳಿದೆ ಬೇಡ ಕಣೆ ಅಂತ, ಒಂದು ಮಾತು ಕೇಳಲಿಲ್ಲ. ಅದಕ್ಕೆ ಮತ್ತೆ ಸ್ಥಾನ ಆಡಬಾರ್ದು ಅಂಬೋದು. ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ಕೇಳಲಿಲ್ಲ. ಇವತ್ತು ನೀನೆಲ್ಲ ಅನುಭವಿಸ್ದಂಗೆ ಆಯ್ತು. ಬಾರಪ್ಪ, ನೋಡಪ್ಪ ನಮ್ಮ ವಿಜಿ ಹಂಗೈದಾಳೆ. ನೋಡಪ್ಪ ಹೆಂಗೈದಾಳೆ, ಹೆಂಗ್ ಮನೆ ಕೆಂಡವಳೆ. ಸುಮ್ಕಿರು ಅಜ್ಜಿ, ಅಳ್ಬೇಡ, ಸುಮ್ಕಿರು. ಏನು ಮಾಡೋಕ್ಕಾಗಲ್ಲ, ಪಡ್ಕೊಂಬಂದಿದ್ದ ಅಷ್ಟು. ಸುಮ್ಕಿರು. ಏನು ಮಾಡೋಕ್ಕಾಗಲ್ಲ, ತಲೆಗೆ ಹಿಂಗೆ ಆಗ್ಬಿಟ್ಟೈತಲ್ಲ. ಅಯ್ಯಪ್ಪ, ಎಷ್ಟು ಒಳ್ಳೆ ಮಾತಾಗಿ ಹೇಳಿದೆ, ಕೇಳಲಿಲ್ಲಲ್ಲ ವಿಜಿ. ನೀನು ಚೆನ್ನಾಗಿದ್ದಿದ್ರೆ ಇಷ್ಟೆಲ್ಲ ಅನುಭವಿಸೋದೇ ಇರ್ತಿರಲಿಲ್ಲ. ಎಷ್ಟು ಕಷ್ಟ ಅನುಭವಿಸ್ದೆ. ಅಪ್ಪ, ಇಲ್ಲೇ ಕೂತ್ಕೋ ರೂಪ, ಮಣ್ಣು ಮುಗಿಸ್ಕೊಂಡು ಹೋಗೋಕ್ಕಾಗುತ್ತೆ, ಇಲ್ಲೇ ಕೂತ್ಕೋ. ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ವಿಜಿ. ಅಯ್ಯೋ, ನಿನ್ನ ಮೇಲೆ ತುಂಬ ಸಿಟ್ಟು ಬರೋದು ಇವಾಗ. ಒಂಥರ ನಿನ್ನ ನೋಡಿದ್ರೆ ಅಳು ಬಂದಂಗೆ ಆಗ್ತೈತೆ ವಿಜಿ. ನಿನ್ನಿದ್ದಾಗ ಏನು ಮಾಡೋಣಪ್ಪ, ಏನು ಅನ್ನೋಣಪ್ಪ ಇವಳಿಗೆ ಅನ್ನಂಗೆ ಆಗೋದು. ಇವಾಗ ನೀನು ನೋಡ್ತಿದ್ರೆ ನನಗಂತೂ ತುಂಬ ಬೇಜಾರಾಗ್ತೈತೆ. ವರ್ಷ ಸಮಾಧಾನ ಮಾಡ್ಕ.
ನನ್ನ ವಿಜಿ ಬಿಟ್ಟು ಹೋಗ್ಬಿಟ್ಲು, ನನಗಿನ್ಯಾರ ದಿಕ್ಕು. ವಿಜಿ ಬಿಟ್ಟು ಹೋಗ್ಬಿಟ್ಲು. ಮನುಷ್ಯನಿಗೆ ಯಾವಾಗ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇರೋವರೆಗೂ ನಾನು ನಂದು 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 ಅಂತ ಹೊಡೆದಾಡ್ತೀವಿ. ನೋಡ್ತಾ ಇದ್ರೆ ನಿಜ ನಾನು ನಂದು ಅಂತ ಯಾವುದು ಹೊಡೆದಾಡಬಾರ್ದು ಅನಿಸುತ್ತೆ. ಆತ್ಮಕ್ಕೆ ಶಾಂತಿ ಸಿಗಲಿ ದೇವ್ರೆ. ಬನ್ನಿ ಬಂಟಿಯವ್ರು ಇಲ್ಲಿ ಕುತ್ಕೊಳ್ಳೋಣ. ಇನ್ನು ಅವರೆಲ್ಲ ತವ್ರ ಮನೆ ಕಡೆಗಳವ್ರು ಬರ್ಬೇಕಂತೆ. ಅವ್ರು ಬಂದ್ಮೇಲೆ ಮಣ್ಣು ಮಾಡ್ತಾರೆ. ಬರ್ರಿ ಕೂತ್ಕೊಳ್ಳೋಣ. ಏನ ನೋಡೋಣ ಹೆಂಗೆ ಮನುಷ್ಯನಿಗೆ ಹೆಂಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿದ್ಲು ಪಾಪ. ನೋಡಿ ದೇವ್ರಂಬನ ಹೆಂಗೆ ಇಟ್ಕಿದ್ದಾಗ ಹಿಂಗೆ ಮಾಡಿಬಿಟ್ಟ. ನಮ್ಮ ನನಗಂತೂ ಬೇಜಾರಾಗ್ತೈತೆ ಕಣಮ್ಮ ಲಸ್ಮಕ್ಕ. ಪಾಪ ಸುಳ್ಳು ಹೇಳಿ ದುಡ್ಡು ಇಸ್ಕೊಬಿಟ್ಟೆ. ಸ್ಕೂಲ್ ಕಟ್ಸಕ್ಕಂತ ದುಡ್ಡು ಇಸ್ಕೊಂಡು ಇವಾಗ ನಾನು ಮೋಸ ಮಾಡಿಬಿಟ್ಟೆ ಕಣಮ್ಮ. ಸ್ಕೂಲ್ ಕಟ್ಸಕ್ಕೆ ಇಸ್ಕೊಂಡು ಎಲ್ಲನ ಹೊಲ್ದಾಗ ಮಾಡ್ತೀನಿ ಅಂತ ಎಲ್ಲ ಇಸ್ಕೊಬಿಟ್ಟೆ. ದುಡ್ಡು ಕೊನೆಗೆ ಕೊಡಲೇ ಇಲ್ಲ ನಾನು. ಸಮಾಧಾನ ಮಾಡ್ಕೇಳಪ್ಪ, ಸಮಾಧಾನ ಮಾಡ್ಕೆ. ಏನು ಮಾಡೋಕ್ಕಾಗುತ್ತೆ? ಅವಳಿಗೆ ಅನ್ನೋದ್ರೂ ಅಷ್ಟಿತ್ತು ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ನಾನು ಅಂಥದ್ದೇನು ಬಂದಿರಲ್ಲ ಅಂದ್ಕೊಂಡೆ. ನಾನು ದುಡ್ಡು ಕೇಳಿರ್ ಕಣಮ್ಮ ಲಸ್ಮಕ್ಕ, ನಾನು ಕೊಡಲಿಲ್ಲ. ನಾನು ಎಂಥ ಪಾಪಕ್ಕೆ ಬೀಳ್ದ ಏನೋ ಗೊತ್ತಿಲ್ಲ. ಕೇಳ್ದ ಪಾಪ ಬಂದು ನಾನು ಕೊಡಲಿಲ್ಲ. ಇಲ್ಲ ಕಣಪ್ಪ ಅಂದೆ. ಜಲ್ದಿ ಕರ್ಕೊಂಡು ಇದ್ರೆ ಏನಕ್ಕಾಗಳು ಏನು. ಈಗ ದುಡ್ಡು ಕೊಡಲಿಲ್ಲ. ಎಲ್ಲ ಸ್ಕೂಲ್ ಕಟ್ಟಕ್ಕೆ ಕೊಟ್ಟಿದ್ದೇ ಇರಲಿಲ್ಲ, ಅದಕ್ಕೆ ಇಲ್ಲ ಅಂದೆ. ಹಿಂಗಾಗುತ್ತೆ ಎಂಬುದು ಗೊತ್ತಿರಲಿಲ್ಲ ಕಣಮ್ಮ. ಅಲ್ಲ ಚೆನ್ನಾಗಿರ್ಲಿಲ್ವೇನಪ್ಪ ವರ್ಷ? ಏನಕ್ಕಿದ್ಲು. ಹೋಗ್ತಿದ್ವಿ ನಾ ಆಸ್ಪತ್ರೆ ತಕ್ಕ ನಡ್ಕೊಂಡು. ನನಗೆ ಆಗ್ತಿಲ್ಲ ವರ್ಷ, ಯಾಕೋ ಆಗ್ತಿಲ್ಲ. ನನಗೆ ಕುಕ್ಕಮಕ್ಕ ಆಗ್ತಿಲ್ಲ ಅಂತ ಹಂಗೆ ಬಿದ್ಲು. ಆಸ್ಪತ್ರೆ ಮಾಡಕ್ಕೆ ಇಟ್ಕೊಂಡು ಹೋಗೋಷ್ಟೊತ್ತಿ ಇಲ್ಲ. ತಲೆಲೋಕ ಹೊಡೆದೈತಿ ಅಂತ ಹೇಳಿರು. ಹೋಗ್ತೀವಿ ಆಪ್ರೇಷನ್ ಮಾಡಿಸ್ಕೊಬರಕ್ಕಂತ ನಾವು ಡಾಕ್ಟ್ರಿಗೆ ಹೇಳಿದ್ವಿ. ಡಾಕ್ಟ್ರೇ ತುಂಬ ನೋವು ಅಂತ ಇದ್ದಾಳೆ, ಬಂದು ಆಪ್ರೇಷನ್ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಮಾಡಿಕೊಡ್ತೀವಿ ಬರ್ರಿ ಅಂದರು. ನಾವು ಭಾನುವಾರ ರಾಜ ಅಂದ್ಕೊಂಡಿದ್ವಿ. ಭಾನುವಾರನೂ ಐತಿ ಅಂತ ಗೊತ್ತಿರಲಿಲ್ಲ. ಹೆಂಗ ಹೋಗ್ವಿ, ಡಾಕ್ಟ್ರಿದ್ರು. ಆಗಲೇ ಇಲ್ಲ. ಕೊನೆಗೊಂದು ಹೋಗೋಣ ಅಂತ ಇನ್ನೂ ಹೋಗ್ತಿದ್ವಿ ಆಸ್ಪತ್ರೆಗೆ. ವಿಜಿ ಏನು ಮಾಡೋಕ್ಕಾಗಲ್ಲ ಕಣಪ್ಪ, ಸಮಾಧಾನ ಮಾಡ್ಕೆ. ಹಂಗೇನೆ ತಲೆಗೆ ಲೋಕ ಹೊಡೆದ್ಬಿಟ್ರೆ ಉಳಿಯಲ್ಲ. ತಲೆಗೆ ಹೊಡೆದ್ರೆ ಹಂಗೇನೆ. ಕೈ ಕಾಲು ಹೊಡೆದಿದ್ಕೆ ನೋಡ್ಕೊಂಡ್ಕೊಂಡಾದರೂ ಇದ್ಲು, ತಲೆಗೆ ಹೊಡೆದ್ರೆ ಇರಲ್ಲ. ಪಾಪ ಹೋಗತ್ತ. ಟೆನ್ಷನ್ ಮಾಡ್ಕೊಬಿಟ್ಲು. ಸುಮ್ಮನೆ ಅದಕ್ಕೆ ಮತ್ತೆ ಯೋಟಾನ ಕಾದಾಡಬಾರ್ದು ಅಂಬೋದು. ಅಯ್ಯೋ ದೇವ್ರೇ, ಹೋಗತ್ತ. ಎಂತಾರು ಇವತ್ತು ಅಯ್ಯ ಅಂತಾರೆ. ಎಂತಾರು ನೋಡಿ ಬೈತಿದ್ದರು ಇವತ್ತು ಅಯ್ಯ ಅಂತಾರೆ. ಎಲ್ಲರೂ ಹಂಗೆ ನನ್ನ ಮಗಳು ನೋಡಿ ಹೊಟ್ಟೆ ಹುರ್ಕೊಂಡು ಅರ್ಧಾಳಿ ಕಣ್ಣಸ್ರಾತು. ಯಾರಿಗೂ ತೆಗ್ದಾಳಲ್ಲ ಬಗ್ದಾಳಲ್ಲ. ಸೆನಕ್ಕಿದ್ದೆ ದೇವ್ರಮ್ಮ ಹಿಂಗೆ ಮಾಡಿಬಿಟ್ಟ. ಅಣ್ಣ ಎಲ್ಲ ನೋಡ್ಕೊಳ್ಳೋಣ ಚಂದ್ರಣ್ಣ. ಏನೇ ಎಲ್ಲ ಅಲ್ಲಿಗೆ ಎಲ್ಲಿಗೆ ಹಾಕ್ತಿರ ಅಲ್ಲೆಲ್ಲ ಗುಂಡಿ ತೆಗಿಯೋದು ಅದೆಲ್ಲ ಮಾತಾಡಿ ಅದೆಲ್ಲಿ ಏನು ಅಂತ ಹೇಳಿ ಎಲ್ಲ ಈ ಕಾರ್ಯ ಆಗತ್ತಕ್ಕನ ನೀನೇ ಒಂದಿಟ್ಟು ಜವಾಬ್ದಾರಿಗೆ ನೋಡ್ಕೊಳ್ಳೋಣ. ಅವ್ನು ಹೇಳ್ತಾ ಇದ್ದಾನೆ ಪಾಪ ವರ್ಷ ಅವನಿಗೊಂಥರ ಧೈರ್ಯ ಕಳ್ಕೊಂಡಂಗಾಗ್ಬಿಟ್ಟೈತಿ. ಇದ್ಕಿದ್ದಂಗೆ ಹಿಂಗೆ ಆಗಿದ್ಕೇನೆ ಧೈರ್ಯ ಕಳ್ಕೊಬಿಟ್ಟವನಿ. ನೀನು ಎಲ್ಲ ನೋಡ್ಕೊಳ್ಳೋಣ, ಎಲ್ಲ ಕಾರ್ಯ ಆಗತ್ತಕ್ಕನ. ನೋಡ್ಕೊಂಬ್ತೀನಿ ಸುಮ್ಕಿರಮ್ಮ, ನೋಡ್ಕೊಂಬ ನಾನೆಲ್ಲ ನೋಡ್ಕೊಂಬ್ತೀನಿ ಸುಮ್ಮನೆ ಇಲ್ಲ ಸ್ಮಕ್ಕ. ಅಪ್ಪ ದೇವ್ರೇ, ಇರೋವರೆಗೂ ನಂದು ನಂದು ನಿಂದು ಅಂತ ಗುದ್ದಾಡ್ತೀವಿ. ಒಂದು ಅಡಿ ತಾಗೋಕ್ಕೆಲ್ಲ ಒಯ್ದಾಡ್ತೀವಿ. ಏನು ಹೊತ್ಕೊಂಡು ಹೋಗೋದು ಏನಿಲ್ಲ. ಈ ಅಮ್ಮನ ನೋಡಿದ ಮೇಲೆ ಕಲಿಬೇಕು. ನೋಡಿದ್ರಲ್ಲ ವೀಕ್ಷಕರೇ, ವಿಜಿ ನೋಡ್ತಿದ್ದಂಥ ಜನ ಎಲ್ಲನ ಚೀತು ಇವಳೊಬ್ಳು ಮನುಷ್ಯಳ ಅಂತ ಹೇಳ್ತಿದ್ದ ಜನ ಇವತ್ತೆಲ್ಲ ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮೂರಾಗೆಲ್ಲ ಬಂದು ನೋಡ್ತಾ ಇದ್ದಾರೆ. ಪಾಪ ಇಟ್ಕಿದ್ದಂಗೆ ಆಸ್ಪತ್ರೆಗೆ ಹೋಗ್ಯವ್ರೆ. ಅಂತ ಆಪ್ರೇಷನ್ ಮಾಡಿಸ್ಕೊಂಬಕ್ಕಂತ ಹೇಳಿ ಹೋಗಿದ್ರಂತೆ. ಅಲ್ಲಿ ಹೋಗೋಷ್ಟೊತ್ತಿಗೆ ಅವಳು ಟೆನ್ಷನ್ ಮಾಡ್ಕೊಬಿಟ್ಟವಳೆ. ಏನು ಅಂತೇಳಿ ಟೆನ್ಷನ್ ಮಾಡ್ಕೊಂಡು ತಲೆಗೆ ಇದಾಗ್ಬಿಟ್ಟೈತೆ. ಬಿ ಪಿ ಜಾಸ್ತಿ ಆಗಿ ತಲೆಗೆ ಸ್ಟ್ರೋಕ್ ಆಗಿಬಿಟ್ಟೈತೆ. ಅದಕ್ಕೇ ಆಸ್ಪತ್ರೆ ಹೋದಳು, ಬರಲೇ ಇಲ್ಲ ವಿಜಿ. ಅಯ್ಯೋ ದೇವ್ರೆ, ಎಂಥವ್ರಿಗೂ ಅವಳು ಇದಾಗಿದ್ದು ನೋಡಿ ಆಶ್ಚರ್ಯ ಎಲ್ಲರಿಗೂ. ಅದಕ್ಕೆ ಮತ್ತೆ ಎಷ್ಟನ ಕಾದಾಡಬಾರ್ದು ಅಂಬೋದು. ಒಂದು ಆಡಿದ್ಲು ಅಂದರೆ ಯಪ್ಪ ಅದಕ್ಕೆ ಮತ್ತೆ ಎಷ್ಟನ ಮೆರೆದವರು ಇರಲ್ಲ ಅಂತ ಹೇಳೋದು. ಅಯ್ಯೋ ದೇವ್ರೆ, ನನಗೆ ಎಲ್ಲರೂ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಹೆಂಗೆ ಅಂದ್ರೂ ಇವತ್ತು ಎಂಥರ್ಗೂ ಒಂಥರ ಮನಸ್ಸು ಇಂಥ ಸ್ಥಿತಿಲಿದ್ದಾಗ ಎಂಥರ್ಗೂ ಕರ್ಗೋಗ್ಬಿಡುತ್ತೆ. ಪಾಪ ಹೋಗತ್ಲಾಗಿ
ಸುಗುಣ ಬಂದಿಲ್ಲ, ಹೋಗಿ ಸುಗುಣನಾದ್ರೂ ಕರ್ಕೊಂಬರ್ಬೇಕು. ಅವಳು ಯಾಕೆ ಬಂದೇ ಇಲ್ಲ. ನೋಡ್ತಾ ಇರ್ರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.